ನೆಲಮಂಗಲ ಪುರಸಭಾ ಮಾಜಿ ಅಧ್ಯಕ್ಷರಾದ ಎ ಪಿಳ್ಳಪ್ಪನವರ 57ನೇ ವರ್ಷದ ಹುಟ್ಟುಹಬ್ಬ ಸ್ನೇಹಿತರ ಹಾಗೂ ಅಭಿಮಾನಿಗಳ ಸಮ್ಮುಖದಲ್ಲಿ ಭರ್ಜರಿಯಾಗಿ ಸಾಗಿದೆ. ಇದೇ ಸಂದರ್ಭದಲ್ಲಿ ಬಂದಂತಹ ಹಿತೈಷಿಗಳು ಅವರಿಗೆ ಹೂವಿನ ಮಾಲೆ ಹಾಕುವುದರ ಮೂಲಕ ಅವರನ್ನು ಅಭಿನಂದಿಸಲಾಯಿತು. ನೂರಾರು ಸ್ನೇಹಿತರು ಪಾಲ್ಗೊಂಡು ಅವರ ಹುಟ್ಟುಹಬ್ಬಕ್ಕೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿದ ಅವರ ಅಭಿಮಾನಿಗಳು ಅವರನ್ನು ಕುರಿತು ಕೆಲವು ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಜನಾನುರಾಗಿ ಸಮಾಜ ಸೇವಕರು ಮತ್ತು ಯುವಕರನ್ನು ಉರಿದುಂಬಿಸಿ ಸಮಾಜಮುಖಿ ಕೆಲಸಗಳಿಗೆ ಉತ್ತೇಜನ ನೀಡುವ ಪಿಳ್ಳಪ್ಪನವರು ಇಲ್ಲಿಯವರೆಗೂ ಭಗವಂತನ ಆಶೀರ್ವಾದದಿಂದ ಹಾಗೂ ಜನಗಳ ಆಶೀರ್ವಾದದಿಂದ ನಾನು ಬದುಕಿದ್ದೇನೆ ಎಂದು ತಿಳಿಸಿದ್ದಾರೆ. ಸಂದರ್ಭದಲ್ಲಿ ನಾರಾಯಣಮೂರ್ತಿ, ಎಸ್ಆರ್ಎಸ್ ಡಯಾಗ್ನೋಸ್ಟಿಕ್ ಮಾಲೀಕರಾದ ಚಂದನ್, ಆನಂದ್ ಮೌರ್ಯ ಮತ್ತು ಹಿತೈಷಿಗಳು, ಬಂಧು ಬಾಂಧವರು, ಸ್ನೇಹಿತರು ಹಾಜರಿದ್ದರು. ಪುರಸಭೆಯ ಮಾಜಿ ಅಧ್ಯಕ್ಷರಾದಂಥ ಪಿಳ್ಳಪ್ಪನವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ. ಅವರ ಅಭಿಮಾನಿಗಳು 52ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅವರು ಕೈಗೊಂಡಿರ್ತಕ್ಕಂಥ ಪುರಸಭಾ ವ್ಯಾಪ್ತಿ, ನಗರಸಭೆ ವ್ಯಾಪ್ತಿ ಅನೇಕ ಜನಪರ ಕಾರ್ಯಕ್ರಮಗಳು ನಮಗೆ ಇಷ್ಟ ಆಗಿದ್ದಾವೆ. ಅವರು ಬಡವರು ಬಗ್ಗರಿಗೆ ಅಂತ ಅವ್ರ ಕೈಲಾದ ಮಟ್ಟಿಗೆ ಸಹಾಯ ಹಸ್ತ ಚಾಚಿದ್ದಾರೆ ಹಲವಾರು ರಂಗಗಳಲ್ಲಿ. ಮತ್ತು ಈ ತಾಲೂಕಿನ ಜನತೆಗೆ TAPCMC ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. 3 ಬಾರಿ ಅವರು ಕೌನ್ಸಿಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಅವರಿಗೆ ಇವತ್ತು 57ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಭಗವಂತ ಅವರಿಗೆ ಆಯುರ ಆರೋಗ್ಯ ಆಯುಸ್ಸು ಅಷ್ಟೇಶ್ವರನ್ನು ಕೊಡಲಿ ಅಂತ ಎಂಟೈರ್ ನಗರಸಭಾ ವ್ಯಾಪ್ತಿಯ ಜನರ ಪರವಾಗಿ ಮತ್ತು ಇಡೀ ತಾಲೂಕಿನ ಜನತೆ ಪರವಾಗಿ ನಾವು ಅವರ ಅಭಿಮಾನಿ ಬಳಗದಿಂದ ಶುಭಾಶಯನ ಕೋರೋದಕ್ಕೆ ಇವತ್ತು ಇಲ್ಲಿ ನೆರೆದಿದ್ದೀವಿ. ಅವರಿಗೆ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋದ್ರಲ್ಲಿ ಇಷ್ಟ ಇಲ್ಲ, ತೋರ್ಪಡಿಸ್ಕೊಳ್ಳೋದ್ರಲ್ಲಿ ಇಷ್ಟ ಇಲ್ಲ. ಯಾವುದೇ ರೀತಿ ತೋರ್ಪಡಿಕೆ ವಿಚಾರಕ್ಕೆ ಅವರು ಮಾನ್ಯತೆಯನ್ನು ಕೊಡೋದಿಲ್ಲ. ನಾವೆಲ್ಲ ಅಪಾರ ಅವರ ಅಭಿಮಾನಿಗಳಾಗಿರೋದ್ರಿಂದ ನಾವೇ ಸ್ವಯಂ ಪ್ರೇರಿತರಾಗಿ ಸೇರಿ ಅವ್ರ ಮನೆ ಮುಂದೆ ಬಂದು ಇವತ್ತು ದಿವಸ ಮಾಡಿಕೊಳ್ಳೇಬೇಕು, 52ನೇ ವರ್ಷದ ಹುಟ್ಟುಹಬ್ಬನ ಸಂಭ್ರಮ ಆಚರಣೆ ತೊಡ್ಕೊಳ್ಬೇಕು, ಭಾಗಿಯಾಗಬೇಕು ಅಂತ ನಾವು ಅವ್ರನ್ನ ಪ್ರೇರೇಪಿಸಿ ಒಪ್ಪಿಸಿ ಈ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ನಾರಾಯಣಮೂರ್ತಿ ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರು. ಸಾಮಾನ್ಯವಾಗಿ ಹಲವಾರು ವ್ಯಕ್ತಿಗಳನ್ನ ನಾವು ನೋಡಿರ್ತೀವಿ. ಎಲ್ಲರ ಜನಗಳ ಮನಸ್ಸಲ್ಲಿ ಭಾಳ ಹತ್ತಿರದಲ್ಲಿ ಮನಮುಟ್ಟ ರೀತಿಯಲ್ಲಿ ಅವ್ರ ಪ್ರೀತಿ ವಿಶ್ವಾಸವನ್ನು ತೋರಿಸೋದ್ರ ಮೂಲಕ ಇವತ್ತು ತಾಲೂಕಿನ ಜನತೆಗೆ ಪಿಳ್ಳಪ್ಪಣ್ಣ ಅಂದರೆ ಯಾರು ಅಂತ ಗೊತ್ತಾಗಿದೆ. ಯಾಕೆಂದರೆ ಟೌನಲ್ಲಿ ಹೆಚ್ಚಿನ ಜನಗಳಿಗೆ ಮಾತ್ರ ಗೊತ್ತಿತ್ತು, ಆದರೆ ಇವತ್ತು ತಾಲೂಕು ಜನತೆಗೆ ಗೊತ್ತಾಗ್ತಾ ಇದೆ. ಅವ್ರು ಮಾಡಿರೋಂಥ ಸಮಾಜಮುಖಿ ಕಾರ್ಯಗಳಾಗಿರ್ಬೋದು, ಮತ್ತು ಸ್ನೇಹಪ್ರಿಯ ವಿಶ್ವಾಸಗಳಿರ್ಬೋದು. ಇವತ್ತು ನೀವು ನೋಡ್ತಾ ಇರ್ಬೋದು, ಅಪಾರವಾದಂಥ ಅಭಿಮಾನಿ ಬಂಧು ಬಳಗಗಳು ಬಂದಿದ್ದಾರೆ. ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂದು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ನಾವು ಕೂಡ ಅವರ ಹುಟ್ಟುಹಬ್ಬದ ದಿನಗಳಲ್ಲಿ ಇವತ್ತು ಭಾಗಿಯಾಗಿದ್ವಿ. ಭಗವಂತ ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ, ಬಡ ಜನಗಳಿಗೆ ಹೆಚ್ಚಿನ ಶಕ್ತಿ ನೀಡೋಂಥ ಶಕ್ತಿಯನ್ನು ಕೊಡಲಿ ಅಂತ ಈ ಮೂಲಕ ನಾವು ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸೋದ್ರ ಮೂಲಕ ನಾವು ಒಂದು ಆಚರಣೆ ಮಾಡ್ತೀವಿ. ತಾವು ಅವರ ಅಭಿಮಾನಿನ? ಹೌದು, ಖಂಡಿತ. ಯಾಕೆಂದರೆ ಅವರು ಯುವ ಜನತೆಯನ್ನು ಯಾವ ರೀತಿ ಮುನ್ನೆಲೆಗೆ ತರಬೇಕು ಅನ್ನೋದನ್ನ ಕೆಲವರೆಲ್ಲ ನೋಡಿ ಅವರು ಒಂದು ಸ್ಫೂರ್ತಿದಾಯಕರಾಗ್ತಾರೆ. ಯಾಕೆಂದರೆ ಇವತ್ತಿನ ದಿನ ಯುವಕರನ್ನ ಮುಂದೆ ಬರೋದಕ್ಕೆ ಒಂದು ಅವಕಾಶಗಳೇ ಸಿಗಲ್ಲ. ಅವಕಾಶ ಇಲ್ದಿರೋರಿಗೆಲ್ಲ ವೇದಿಕೆಗಳನ್ನ ಕಲ್ಪಿಸ್ಕೊಟ್ಟು ಅವ್ರ ಕೈಲಿ ಆಗೋಂಥ ಸಹಾಯಗಳನ್ನ ಮಾಡ್ಕೊಂಡ್ಬರ್ತಾ ಇದ್ದಾರಲ್ಲ, ಅದು ನಿಜವಾಗ್ಲೂ ಎಲ್ಲರಿಗೂ ಒಂದು ಹರ್ಷದಾಯಕವಾದಂಥ ವಿಚಾರಗಳಾಗಿರ್ತದೆ. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.